ಅಯೋಧ್ಯೆಯ ರಾಮ ಮಂದಿರ ನೂರಾರು ವರ್ಷಗಳ ಹಿಂದೂಗಳ ಹೋರಾಟ ಮತ್ತು ನಂಬಿಕೆಯ ಸಂಕೇತ. ಆದರೆ ಯಾವ ರಾಮ ಮಂದಿರ ಹೆಸರಿನಲ್ಲಿ ಇಡೀ ದೇಶವೇ ಭಕ್ತಿಯಿಂದ ತಲೆಬಾಗಿತ್ತೋ ಅದೇ ಪವಿತ್ರ ಜಾಗದಲ್ಲಿ ಈಗ ಭಾರತದ ಇತಿಹಾಸದಲ್ಲೇ ಅತ್ಯಂತ ನಾಚಿಕೆಗೇಡಿನ ಘಟನೆ ನಡೆದಿದೆ. ಹೌದು, ಭಕ್ತರು ಕಾಣಿಕೆ ಹುಂಡಿಗೆ ಹಾಕಿದ್ದ ಕೋಟ್ಯಾಂತರ ರೂಪಾಯಿ ಹಣವನ್ನು ದೇವಸ್ಥಾನದ ಸಿಬ್ಬಂದಿಗಳೇ ಹಾಡಹಗಲೇ ಲೂಟಿ ಮಾಡಿದ್ದಾರೆ. ಜುಲೈ 2026ರ ಈ ವಾರದಲ್ಲಿ ಉತ್ತರ ಪ್ರದೇಶ ಸರ್ಕಾರ ರಚಿಸಿದ SIT ತನ್ನ ರಿಪೋರ್ಟ್ ನೀಡಿದ್ದು ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಸತ್ಯಗಳು ಹೊರಬಂದಿವೆ. ಬರೋಬ್ಬರಿ 2ರಿಂದ 3 ಕೋಟಿ ರೂಪಾಯಿಗಳು ಅಧಿಕ ಹಣವು ಕೇವಲ 40 ದಿನಗಳಲ್ಲಿ ಲೂಟಿ ಮಾಡಲಾಗಿದೆ. ಈ ಮಹಾಮೋಸದ ಬೆನ್ನಲ್ಲೇ ಶ್ರೀರಾಮ್ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಸೇರಿದಂತೆ ಪ್ರಮುಖರು ರಾಜೀನಾಮೆ ನೀಡಿದ್ದಾರೆ. ಅಷ್ಟಕ್ಕೂ CCTV ಕ್ಯಾಮೆರಾಗಳ ಕಣ್ಗಾವಲಿದ್ದರೂ ಕೋಟಿ ಹಣ ಕಳ್ಳತನವಾಗಿದ್ದು ಹೇಗೆ? ದೇವರ ಹುಂಡಿಗೆ ಕಣ್ಣು ಹಾಕಿದ ಆ ಖತರ್ನಾಕ್ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಯಾರು? ಬನ್ನಿ ಇವತ್ತು ಈ ರಾಮ ಮಂದಿರ ದೇಣಿಗೆ ಹಗರಣದ ಕಂಪ್ಲೀಟ್ ರಿಪೋರ್ಟ್ ಅನ್ನು ನಿಮ್ಮ ಮುಂದಿಡ್ತೀವಿ. ಜುಲೈ 6, 2026ರಂದು ಟ್ರಸ್ಟ್ನ ಮಹತ್ವದ ಸಭೆ ನಡೆದಿದ್ದು SITಯ ಆಘಾತಕಾರಿ ರಿಪೋರ್ಟ್ ಅನ್ನು ಮುಂದಿಡಲಾಗಿದೆ. ಈ ಹಗರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 8 ಜನರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖ ಆರೋಪಿ ಅವಿನಾಶ್ ಶುಕ್ಲಾ. ಈತ ಒಬ್ಬ ಪ್ರೈಮರಿ ಶಾಲಾ ಶಿಕ್ಷಕನಾಗಿದ್ದು ದಾನದ ಹಣವನ್ನು ಎಣಿಸುವ ಕೆಲಸಕ್ಕೆ ಕಾಂಟ್ರಾಕ್ಟ್ ಆಧಾರದ ಮೇಲೆ ಸೇರಿಕೊಂಡಿದ್ದ. ಏಪ್ರಿಲ್ 27ರಿಂದ ಜೂನ್ 5ರ ನಡುವೆ ಕೇವಲ 40 ದಿನಗಳಲ್ಲಿ ಸುಮಾರು 70 ಬಾರಿ ಕಳ್ಳತನ ನಡೆದಿದೆ. ಹಣವು ಎನಿಸುವಾಗ CCTV ಕ್ಯಾಮೆರಾಗಳ ಕನೆಗೆ ಮಣ್ಣೆರಚಿ 500 ರೂಪಾಯಿಗಳ ನೋಟಿನ ಕಂತೆಗಳನ್ನು ತಮ್ಮ ಜೇಬಿನಲ್ಲಿ, ಸಾಕ್ಸ್ಗಳಲ್ಲಿ ಮತ್ತು ಒಳ ಉಡುಪಿನಲ್ಲಿ ಬಚ್ಚಿಟ್ಟುಕೊಂಡು ಈ ಕದಿಮರು ಪರಾರಿಯಾಗುತ್ತಿದ್ದರು. ಕೇವಲ ವಾಶ್ರೂಮ್ನಲ್ಲೇ 2,25,000 ರೂಪಾಯಿಗಳನ್ನು ಬಚ್ಚಿಟ್ಟಿದ್ದು ಪತ್ತೆಯಾಗಿದೆ. ಪೊಲೀಸರು ಈಗಾಗಲೇ ಆರೋಪಿಗಳಿಂದ 79 ಲಕ್ಷ ರೂಪಾಯಿ ನಗದು ಮತ್ತು ಚಿನ್ನಾಭರಣಗಳನ್ನು ಸೀಜ್ ಮಾಡಿದ್ದಾರೆ. ಇಲ್ಲಿ ಅಸಲಿ ಷಡ್ಯಂತ್ರ ಇರುವುದು ಕೇವಲ ಆ ಕಳ್ಳರಲ್ಲ, ಬದಲಾಗಿ ಟ್ರಸ್ಟ್ನ ಆಡಳಿತ ವೈಫಲ್ಯದಲ್ಲಿ. SIT ತನಿಖೆಯಲ್ಲಿ ತಿಳಿದು ಬಂದಿರುವುದು ಆಘಾತಕಾರಿ ವಿಷಯವೇನೆಂದರೆ ಹಣ ಎಣಿಸುವ ಜಾಗದಲ್ಲಿ ಯಾವುದೇ ತಪಾಸಣೆ ಇರಲಿಲ್ಲ. ನಿಯಮಗಳಿದ್ದರೂ ಭದ್ರತಾ ಸಿಬ್ಬಂದಿ ಯಾರನ್ನು ತಪಾಸಣೆ ಮಾಡುತ್ತಿರಲಿಲ್ಲ. ಈ ಬೃಹತ್ ಹಗರಣ ಹೊರಬರುತ್ತಿದ್ದಂತೆ ಇಡೀ ದೇಶದಲ್ಲಿ ರಾಜಕೀಯ ಬಿರುಗಾಳಿಯೇ ಎದ್ದಿದೆ. ಉದ್ಧವ್ ಠಾಕ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಮುಂತಾದ ವಿರೋಧ ಪಕ್ಷದ ನಾಯಕರು ನೇರವಾಗಿ ಮುಗಿಬಿದ್ದಿದ್ದಾರೆ. ಹಿಂದೂಗಳ ಹಣವನ್ನು ಲೂಟಿ ಮಾಡುವವರು ಅಧಿಕಾರದಲ್ಲಿದ್ದಾರೆ ಎಂದು ನೇರ ಆರೋಪ ಮಾಡಿದ್ದಾರೆ. ಇದರ ನೈತಿಕ ಹೊಣೆ ಮತ್ತು ದಶಕಗಳಿಂದ ರಾಮ ಮಂದಿರಕ್ಕಾಗಿ ಹೋರಾಡಿದ್ದ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಟ್ರಸ್ಟಿ ಅನಿಲ್ ಮಿಶ್ರಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಮತ್ತು ಜುಲೈ 6ರ ಸಭೆಯಲ್ಲಿ ಟ್ರಸ್ಟ್ ಆ ರಾಜೀನಾಮೆಯನ್ನು ಅಧಿಕೃತವಾಗಿ ಅಂಗೀಕರಿಸಿದೆ. ಕೃಷ್ಣ ಮೋಹನ್ ಅವರನ್ನು ಹೊಸ ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಕೋಟ್ಯಂತರ ಹಿಂದೂಗಳ ನಂಬಿಕೆಗೆ ಧಕ್ಕೆಯಾಗಿರುವ ಈ ಸಮಯದಲ್ಲಿ ಟ್ರಸ್ಟ್ ಈಗ ಒಂದು ಕಠಿಣ ಮತ್ತು ಅಗ್ರೆಸಿವ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಭವಿಷ್ಯದಲ್ಲಿ ಒಂದೇ ಒಂದು ರೂಪಾಯಿ ಕೂಡ ದುರ್ಬಳಕೆ ಆಗಬಾರದು ಎನ್ನುವ ಕಾರಣಕ್ಕೆ ಇಡೀ ಆಡಳಿತ ವ್ಯವಸ್ಥೆಯನ್ನು ಕ್ಲೀನಪ್ ಮಾಡಲು ಶುರು ಮಾಡಿದೆ. ದೇವಸ್ಥಾನದ ಆಡಳಿತವನ್ನು ಸಂಪೂರ್ಣ ವೃತ್ತಿಪರಗೊಳಿಸಲು ಇದೇ ಮೊದಲ ಬಾರಿಗೆ ಒಬ್ಬ IAS ಅಧಿಕಾರಿಯ ಮಟ್ಟದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂದರೆ CEO ಅನ್ನು ನೇಮಕ ಮಾಡಲು ಟ್ರಸ್ಟ್ ಮುಂದಾಗಿದೆ. ಇದಕ್ಕಾಗಿ ಸುಪ್ರೀಂ ಕೋರ್ಟ್ನಿಂದ ನಿವೃತ್ತ ನ್ಯಾಯಮೂರ್ತಿ ಪ್ರಮೋದ್ ಕೊಹ್ಲಿ ಅವರ ನೇತೃತ್ವದಲ್ಲಿ 3 ಜನರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. ಯಾರು ಎಷ್ಟೇ ಪ್ರಭಾವಿಯಾಗಿದ್ದರೂ ತಪ್ಪು ಮಾಡಿದ ಪ್ರತಿಯೊಬ್ಬನನ್ನು ಜೈಲಿಗೆ ಕಳಿಸಲು ಟ್ರಸ್ಟ್ ಮತ್ತು ಉತ್ತರ ಪ್ರದೇಶ ಸರ್ಕಾರ ಪಣ ತೊಟ್ಟಿದೆ. ದೇವರ ಹೆಸರಿನಲ್ಲಿ ಕೋಟಿ ಹಣ ಲೂಟಿ ಮಾಡಿದ ಈ ಕದಿಮರಿಗೆ ಕಾನೂನಿನ ಶಿಕ್ಷೆಯೇ ಜೊತೆಗೆ ದೇವರ ಶಿಕ್ಷೆಯೂ ಕಾದಿದೆಯಾ? ಹೊಸ CEO ನೇಮಕದಿಂದ ರಾಮ ಮಂದಿರ ಆಡಳಿತದಲ್ಲಿ ಪಾರದರ್ಶಕತೆ ಬರುತ್ತಾ ಅಥವಾ ರಾಜಕೀಯ ನಾಯಕರು ಈ ಹಗರಣವನ್ನು ಬಳಸಿಕೊಂಡು ಮುಂದಿನ UP ಎಲೆಕ್ಷನ್ಗೆ ಲಾಭ ಮಾಡಿಕೊಳ್ಳುತ್ತಾರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಭ್ರಷ್ಟಾಚಾರದ ವಿರುದ್ಧದ ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪುವಂತೆ ಶೇರ್ ಮಾಡಿ. ಜೈ ಹಿಂದ್.